ಆ ಲಾಸ್ಟ್ ದಿನ ಬಂದ್ಬಿಟ್ಟು ಟೆನ್ಷನ್ಗೆ 10th ಡೇ ಎಲ್ಲ ಮರ್ತೋಗಿ ಟೆನ್ಷನ್ ಎಲ್ಲ ಮುಗಿಸ್ಬೇಡ ಅನ್ಕೊಂಬೇಡಿ. So how to prepare a smart revision plan in the last 10 days? If target is 10 miles, aim for the 11th mile. ಆ ರೀತಿ ಇರಬೇಕು. ಅಷ್ಟು ಗೋಲ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಜಾಸ್ತಿ ರೀಚ್ ಆಗುತ್ತೆ. ಯಾವ ರೀತಿ ಮ್ಯಾನೇಜ್ ಮಾಡಿ, ಎಸ್ಪೆಷಲಿ ಟೈಮ್ ಮ್ಯಾನೇಜ್ಮೆಂಟ್ ಖಂಡಿತ ಮಾಡಬೇಕು. ಈ 10 ಡೇಸ್ ಸ್ಟ್ರಾಟಜಿನಲ್ಲಿ ರಿವಿಷನ್ ಯಾವ ರೀತಿ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಯಾವ ರೀತಿ ಇರಬೇಕು, ಬೆಳಗ್ಗೆ ಹೊತ್ತಾ, ಮಧ್ಯಾಹ್ನ ಹೊತ್ತಾ, ಈವ್ನಿಂಗ್ ಹೊತ್ತಾ ಯಾವ ರೀತಿ ಕಂಪ್ಲೀಟ್ ಟೈಮ್ ಮ್ಯಾನೇಜ್ ಮಾಡಬಹುದು, ಜೊತೆಲಿ ನಮ್ಮ ಚಾನಲ್ ಕಡೆಯಿಂದ ಹೇಳ್ಬೋದು. ಈ 10 ಡೇಸ್ ಸ್ಟ್ರಾಟಜಿ ಈ ವಿಡಿಯೋದಲ್ಲಿ ನೋಡ್ತೀರಾ. ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ನೋಡಿ ಮಕ್ಕಳೇ, ಕೆಲವು ಸಲ ಓದಿರ್ತಾರೆ ಮಕ್ಕಳು, ಕೆಲವು ಸಲ ಓದಿರಲ್ಲ. ಈ ಥರ ಇಶ್ಯೂಸ್ ಇರುತ್ತೆ. ಬಟ್ ಓದಿದ್ರು ಓಕೆನೇ, ಓದಿಲ್ಲ ಅಂದರೂ ಓಕೆನೇ. ಬಟ್ ಲಾಸ್ಟ್ ಎಂಡ್ ಡೇಸ್ ಇರುತ್ತಲ್ವ, ಎಂಡ್ ಡೇಸ್ ಅಂದರೆ ನಾರ್ಮಲಿ ಇಲ್ಲಿ ನಾನು 10 ಡೇಸ್ ಅಂತಲೇ ತೊಗೊಂಡಿದ್ದೀನಿ. ಎಷ್ಟು ದಿನ ಉಳಿಯುತ್ತೋ ಅಷ್ಟು ದಿನವೇ ತೊಗೊಳ್ಳಿ. PU1 ಅವ್ರಿಗೆ ಸ್ವಲ್ಪ ಕಡಿಮೆನೇ ಟೈಮ್ ಸಿಗುತ್ತೆ, PU2 ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಕ್ಕಿರುತ್ತೆ. ಆ್ಯಕ್ಚುಲಿ ಇಲ್ಲಿ 10 ಡೇಸ್ಗೆ ಪ್ಲ್ಯಾನ್ ಅಂದರೆ ಹೌ ಟು ಪ್ರಿಪೇರ್ ಎ ಸ್ಮಾರ್ಟ್ ರಿವಿಷನ್ ಪ್ಲ್ಯಾನ್ ಇನ್ ದ ಲಾಸ್ಟ್ 10 ಡೇಸ್. ಇನ್ ದ ನೇಮ್ ಇಟ್ ಸೆಲ್ಫ್ ರಿವಿಷನ್ ಅಂತ ಇದೆ. ಇಲ್ಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಮಕ್ಕಳೇ. ರಿವಿಷನ್ ಅಂದರೆ ಆಲ್ರೆಡಿ ಅಟ್ಲೀಸ್ಟ್ ಕಂಪ್ಲೀಟ್ ಓದಿದ್ದೀರಾ ಅನ್ನೋದಕ್ಕಿಂತ ಮೊದಲು ಅಟ್ಲೀಸ್ಟ್ ಸ್ವಲ್ಪ ಸಬ್ಜೆಕ್ಟ್ ನಾಲೆಜ್ ಆದರೂ ಇರಬೇಕು. ಸಬ್ಜೆಕ್ಟ್ ನಾಲೆಜ್ ಯಾವ ರೀತಿ, ಏನು ಡಿರವೇಷನ್ಸ್ ಎಲ್ಲ ಹೆಂಗಾಗಿದೆ, ಇಷ್ಟು ನಾಲೆಜ್ ಇತ್ತು ಅಂದರೆ ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ಬೋದು. ಮಿಕ್ದವ್ರಿಗೆ ಆಗಲ್ಲ ಅಂತ ಹೇಳ್ತಿಲ್ಲ. ಪಾಸಿಂಗ್ ಆಗೋದಕ್ಕೆ ಎಕ್ಸಾಮ್ ಮುಂಚೆ ಈ ಮೆಥಡ್ ಅಪ್ಲೈ ಮಾಡಿದ್ರು ಕೂಡ ಪಾಸ್ ಆಗಿಬಿಡ್ಬೋದು. ಬಟ್ ಮೆಜಾರಿಟಿ ಔಟ್ ಆಫ್ ಔಟ್ ತೊಗೋಬೇಕು, ಈ ರೀತಿ ಬೋರ್ಡಲ್ಲಿ ಬರಲೇಬೇಕು ಅಂದರೆ ಈ ಸ್ಟ್ರಾಟಜಿ. ಬಟ್ ಕಂಪ್ಲೀಟಾಗಿ ಇದನ್ನು ಅನಲೈಸ್ ಮಾಡಿಕೊಂಡು ನಿಮ್ಮದೇ ಒಂದು ಸ್ಟ್ರಾಟಜಿ ಚೆಕ್ಕಲ್ಲಿ ಈ ಸ್ಟ್ರಾಟಜಿ ಎಲ್ಲ ನೋಡಿದಾಗ ಒಂದು ಸ್ಟ್ರಾಟಜಿ ನಿಮಗೂ ಒಂದು ಅಪ್ಲೈ ಆಗುತ್ತೆ. ಅದ್ರ ಪ್ರಕಾರ ರಿವಿಷನ್ ಮಾಡ್ಕೊಂಡು ಹೋಗಿ ಅಂತಲೇ ಈ ವಿಡಿಯೋದಲ್ಲಿರುತ್ತೆ. ಓಕೆನಾ? ಸೊ PU ಸ್ಟೂಡೆಂಟ್ಸ್ ರಿಕ್ವೈರ್ಸ್ ಎ ಸ್ಟ್ರಾಟಜಿಕ್ ಅಪ್ರೋಚ್ ದಟ್ ಬ್ಯಾಲೆನ್ಸಸ್ ಥ್ರೂ ರಿವಿಷನ್, ಫೋಕಸ್ಡ್ ಸ್ಟಡಿ ಸೆಷನ್ಸ್ ಆ್ಯಂಡ್ ರೆಗ್ಯುಲರ್ ಬ್ರೇಕ್ಸ್. ಅಂದರೆ ಓದ್ತಾ ಇರ್ತೀರಾ, ಸುಮ್ಮನೆ ಓದ್ಕೊಂಡು ಹೋದ್ರೂ ಯೂಸ್ ಇರಲ್ಲ. ಸೊ ಓದಿದಾದಮೇಲೆ ಲಾಸ್ಟಲ್ಲಿ ಅಥವಾ ಇನ್ ಬಿಟ್ವೀನು ಒಂದು ಬ್ರೇಕ್ ತೊಗೊಬೇಕು. ಸುಮ್ಮನೆ ಬ್ರೇಕ್ ತೊಗೊಂಡ್ರೆ ಕಂಟಿನ್ಯೂಸ್ ಆಗಿ ಓದ್ತೀರಾ, ಅಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಬ್ರೇಕ್ ಬೇಕಾಗುತ್ತೆ. ಪೊಮೊಡೋರೋ ಅವೆಲ್ಲ ಬೇರೆ ಟೆಕ್ನಿಕ್ಸ್ ಇರುತ್ತೆ. 20 ಮಿನಿಟ್ಸ್ ಓದೋದು, 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು. ಬಟ್ ಎಕ್ಸಾಮ್ ಮುಂಚೆ ಆ ಥರ ಮಾಡ್ಕೊಂಡೋದ್ರೆ 20 ಮಿನಿಟ್ಸ್ ಅಲ್ಲ 40 ಮಿನಿಟ್ಸ್ ಬ್ರೇಕ್ ತೊಗೊತಿರ್ತೀವಿ. ಹಂಗಾಗಬಾರ್ದು. ಓಕೆ, ಅದು ಅಪ್ಲೈ ಮಾಡೋ ಎಬಿಲಿಟಿ ಇತ್ತು ಅಂದರೆ 20 ಮಿನಿಟ್ಸು 5 ಮಿನಿಟ್ಸ್ ಆ ಥರ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಥವಾ ಈ ಸ್ಟ್ರಾಟಜಿನ ನೋಡ್ಕೊಳ್ಳಿ. ಹಿಯರ್ಸ್ ಎ ವೆಲ್ ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಟು ಮೇಕ್ ದ ಮೋಸ್ಟ್ ಆಫ್ ದಿ ರಿಮೈನಿಂಗ್ ಡೇಸ್. ನಾರ್ಮಲಿ 10 ಡೇಸ್ ಅಂದ್ಕೊಂಡಾಗ ಇಷ್ಟು ಸ್ಟ್ರಾಟಜಿ 10 ಡೇಸ್ ಕೊಟ್ಟಿರ್ತೀನಿ. ಸ್ವಲ್ಪ ಜಾಸ್ತಿ ದಿನ ಆಯಿತು ಅಂದರೆ ಇದನ್ನು ಸ್ಟ್ರಾಟಜಿ ಅಪ್ಲೈ ಮಾಡ್ತೀರಿ. ಬಟ್ ಇವಾಗ ಪ್ರಿಪರೇಟ್ರಿ ನಾರ್ಮಲಿ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಇನ್ ಬಿಟ್ವೀನ್ ಇರ್ತೀರಾ. ಸೊ ಅದ್ರ ಕಡೆನೂ ಗಮನ ಇರಲಿ. ಎಷ್ಟು ಓದಿದ್ದೀರಾ, ಎಷ್ಟು ಓದಿಲ್ಲ, ಏನು ಓದಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಡೇ 1 to 3 ಕೋರ್ ಸಬ್ಜೆಕ್ಟ್ ಫೋಕಸ್ ಮ್ಯಾಥ್ಸ್, ಸೈನ್ಸ್ ಅಂದಾಗ ಸೈನ್ಸ್ ತೊಗೊಂಡಿರೋರು ಯೂಶ್ವಲಿ PCMB ಆರ್ PMCS ಕೆಮಿಸ್ಟ್ರಿ ಇರುತ್ತೆ, PCMCS. ಓಕೆ, ಆಲ್ರೆಡಿ ಸಬ್ಜೆಕ್ಟ್ಸ್ ಯಾವ ಅಂತ ಗೊತ್ತು ನಿಮಗೆ. ಸೊ ಪ್ರಯಾರಿಟೈಸ್ ಕೀ ಟಾಪಿಕ್ಸ್ ಅಂದರೆ ಯಾವುದು ಮೇಜರ್ ಟಾಪಿಕ್ಸ್ ಇರುತ್ತೋ ಅದ್ರ ಕಡೆ ಗಮನ ಕೊಡಬೇಕು. ಐಡೆಂಟಿಫೈ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಹೈ ವೆಯ್ಟೇಜ್ ಚಾಪ್ಟರ್ಸ್ ಇನ್ ಈಚ್ ಸಬ್ಜೆಕ್ಟಲ್ಲಿ ಮೇಜರಾಗಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಆಲ್ರೆಡಿ ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಕ್ರ್ಯಾಶ್ ಕೋರ್ಸ್ ಜಾಯ್ನ್ ಆಗಿರೋಗಿರ್ಬೋದು, ನಾರ್ಮಲ್ಲು ಯೂಟ್ಯೂಬಲ್ಲಿ ಜಾಯ್ನ್ ಆಗಿರೋರಾಗ್ಬೋದು. ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರಬೇಕು. ಅವನ್ನೆಲ್ಲ ಚೂಸ್ ಮಾಡಿಕೊಂಡು ಹೈ ವೇಟೇಜ್ ಇರೋದನ್ನು ಫಸ್ಟು ಮುಗಿಸ್ಕೊಳ್ಳಿ. ಯಾಕಂದರೆ ನಾವು ಎನರ್ಜೆಟಿಕ್ಕಾಗೆ ಕುತ್ಕೊಳ್ತೀವಿ ಫಸ್ಟು ಓದೋಕ್ಕೆ ಅಂತಲೇ. ಫಸ್ಟ್ ಎನರ್ಜಿ ಇರುವಾಗಲೇ ಸ್ವಲ್ಪ ಮೋಸ್ಟ್ ಮೇಜರ್ ಟಾಪಿಕ್ಸು, ದೊಡ್ಡವಿರೋ ಟಾಪಿಕ್ಸು, ಡಿರವೇಷನ್ಸ್ ದೊಡ್ಡದಿರೋದಾಗಿರ್ಬೋದು ಫಿಸಿಕ್ಸಲ್ಲಿ, ಇವನ್ನ ಕವರ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬಿಡಬೇಕು. ಫಸ್ಟೇ ಈಸಿದು ಕವರ್ ಮಾಡಿದ್ರೆ ಲಾಸ್ಟಲ್ಲಿ ಹೈ ವೇಟೇಜ್ ಇರೋದು ಟೈರ್ಡ್ ಆಗೋಗ್ತೀರಾ. ಅದಕ್ಕೆ ಹೇಳ್ತಿದ್ದೀನಿ. ರೆಫರ್ ಟು ಪಾಸ್ಟ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಕ್ ಟೆಸ್ಟ್ ಟು ಐಡೆಂಟಿಫೈ ರೆಕರಿಂಗ್ ಕ್ವಶನ್ಸ್. ಅಂದರೆ ರಿಪೀಟೆಡ್ ಕ್ವಶನ್ಸ್ ಅಂತ ಏನು ಕರಿತೀವಿ, ಮೇಜರ್ಲಿ ರಿಪೀಟ್ ಆಗೋದಕ್ಕೆ ಫಸ್ಟ್ ಅದನ್ನು ಕವರ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಿದ್ದೀನಿ. ಪ್ರೀವಿಯಸ್ ಇಯರ್ PYQ ಕ್ವಶನ್ಸ್ ಎಲ್ಲ ಆ್ಯಕ್ಚುಲಿ ಅವನ್ನೇ ನಾವು ತೊಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಫಾರ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಫೋಕಸ್ ಆನ್ ಡಿರವೇಷನ್ಸ್, ಫಾರ್ಮುಲೆ ಆ್ಯಂಡ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಕೆಮಿಸ್ಟ್ರಿಯಲ್ಲಿ ಅಂದಾಗ ರಿಯಾಕ್ಷನ್ಸು, ಫಿಸಿಕ್ಸಲ್ಲಿ ಅಂದಾಗ ಡಿರವೇಷನ್ಸು. ಇದ್ರ ಕಡೆ ಗಮನ ಕೊಡಲೇಬೇಕು, ಎಸ್ಪೆಷಲಿ 2 ಸಬ್ಜೆಕ್ಟಲ್ಲಿ. ಸೆಟ್ ಎ ಸ್ಕೆಡ್ಯೂಲ್, ಒಂದು ಸ್ಕೆಡ್ಯೂಲ್ನ ಸೆಟ್ ಮಾಡಿಕೊಂಡು ನಾರ್ಮಲಿ ನಿಮ್ಮ ಬ್ರೈನ್ ಕೆಪಾಸಿಟಿ ಇದ್ದಷ್ಟು ನೀವು ಅಪ್ಲೈ ಮಾಡ್ತಾ ಇರಿ. ಸೊ ನಿಮ್ಮ ಬ್ರೈನ್ ಯಾವಾಗ ಮಾರ್ನಿಂಗ್ ಟೈಮ್ ಓಕೆನಾ, ಈವ್ನಿಂಗ್ ಟೈಮ್, ಇಟ್ಸ್ ನಾಟ್ ಮ್ಯಾಟರ್ ಅಬೌಟ್ ಬೆಳಗ್ಗೆನೇ ಓದಬೇಕು, ಸಾಯಂಕಾಲನೂ ಓದಬೇಕು, ಓದೋದು ಯಾವಾದರೂ ಓದಲೇಬೇಕು, ಕರೆಕ್ಟಾಗಿ ಓದಬೇಕು. ನಿಮ್ಮ ಮೈಂಡು ನೀವು ಯಾವಾಗ ಕಂಫರ್ಟೇಬಲ್ ಓದ್ತೀರೋ ಅವಾಗೇ ಓದಿ.
ಯೂಶಲಿ ಜನರಲಿ ಮಾರ್ನಿಂಗ್ ಅಂತಿರ್ತಾರೆ, ಅದಕ್ಕೋಸ್ಕರ ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ. ಮಾರ್ನಿಂಗ್ 3 ಅವರ್ಸ್ ಸಬ್ಜೆಕ್ಟ್ ಯೂಶಲಿ ಮ್ಯಾಥ್ಸು ಫಿಸಿಕ್ಸ್ ತೊಗೊಂಡ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅಷ್ಟೇ ಬ್ರೈನು. ಆಫ್ಟರ್ನೂನ್ 3 ಅವರ್ಸ್ ಸಬ್ಜೆಕ್ಟ್ ಟು ಕೆಮಿಸ್ಟ್ರಿ ಆರ್ ಬಯಾಲಜಿ, ಯಾವುದಾದ್ರೂ ಒಂದು ದಿನದಲ್ಲಿ ಒಂದಿನ ಮ್ಯಾಥ್ಸ್ ಚೂಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಫಿಸಿಕ್ಸ್ ಚೂಸ್ ಮಾಡ್ತೀರಾ, ಆ ರೀತಿ. ಈವ್ನಿಂಗ್ 2 ಅವರ್ಸ್ ಫೋಕಸ್ ಆನ್ ವೀಕ್ ಏರಿಯಾಸ್ ಆರ್ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್. ಯಾಕೆ ಈವ್ನಿಂಗ್ ಟೈಮಲ್ಲಿ ವೀಕ್ ಏರಿಯಾಸ್ ಅಂತ ಹೇಳ್ತಿದ್ದೀವಿ ಅಂದರೆ, ಯೂಶಲಿ ಮಾರ್ನಿಂಗ್ ಟೈಮಲ್ಲಿ ಆವಾಗ ತಾನೇ ಮಲ್ಕೊಂಡು ಆಲ್ರೆಡಿ ಬ್ರೈನ್ಗೆ ಚೆನ್ನಾಗಿ ರೆಸ್ಟ್ ಕೊಟ್ಟಿರ್ತೀರ, ಬೆಳಗ್ಗೆ ಎದ್ದೊಳ್ತೀರಾ, ಸ್ಟ್ರಾಂಗಾಗಿ ಸ್ವಲ್ಪ ಹೆವಿ ಇರೋದನ್ನೇ ಡಿರೈವೇಷನ್ಸ್ ಎಲ್ಲ ಸಾಲ್ವ್ ಮಾಡಿ ಇಡ್ಬೋದು. ಬಟ್ ಈವ್ನಿಂಗ್ ಆಗ್ತಿದ್ರೆ ಆಲ್ರೆಡಿ ಆರಾಮಾಗೆ ಟೈಮ್ಗೆ ಊಟ ಮಾಡ್ಕೊಂಡು ಇರಬೇಕು. ಊಟ ಮಾಡಿದ್ರೆ ಕೂಡ ನಾರ್ಮಲಿ ನಮ್ಮ ಬ್ರೈನ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ, ಟೈರ್ಡ್ ಆಗಿರುತ್ತೆ. ಆ ಟೈಮಲ್ಲಿ ಏನು ಫೋಕಸ್ ಮಾಡ್ಕೋ, ವೀಕ್ ಟಾಪಿಕ್ಸು 2 ಮಾರ್ಕ್ಸು ನಾರ್ಮಲಿ ಇನ್ನು ಸ್ವಲ್ಪ ಆ್ಯಕ್ಟಿವ್ ಅನಿಸ್ತು ಅಂದರೆ ಆವಾಗ ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕು. ಆ ಟೈಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಳ್ಳೆಯದೇ. ಆ ಟೈಮಲ್ಲೇ ಮಾಡಿದ್ರೆ ಅಂದರೆ ಎಕ್ಸಾಮ್ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ಚೆನ್ನಾಗೇ ಮಾಡ್ತೀರಾ. ಅದಕ್ಕೆ ಆ್ಯಕ್ಟಿವ್ ರಿವಿಷನ್ ಫಾರ್ ಸಬ್ಜೆಕ್ಟ್ಸ್ ಲೈಕ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಫೋಕಸ್ ಆನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ರಾದರ್ ದ್ಯಾನ್ ಜಸ್ಟ್ ರೀಡಿಂಗ್ ಥಿಯರಿ. ಇದು ಮೇಜರ್ ಪ್ರಾಬ್ಲಮ್. ಇದು ಸುಮ್ಮನೆ ಓದ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀರ. ಅದು ಯಾವಾಗ ಓದಬೇಕಾದ್ರೆ ಎಕ್ಸಾಮ್ಗಿಂತ ಮುಂಚೆ ಹೋಗ್ಬೇಕಾದ್ರೆ ಸುಮ್ಮನೆ ರಿವೈಸ್ ಅಂತೀವಿ ಅದನ್ನು. ಬಟ್ ನಾರ್ಮಲ್ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಕ್ಲೀನಾಗಿ ಓದಿದಾದಮೇಲೆ ಪಕ್ಕದಲ್ಲಿ ಒಂದು ಸೀಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಡ್ಬೇಕು. ಪ್ರಾಕ್ಟೀಸ್ ಮಾಡಿದಾದಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗ್ತೀರಾ, ಅಲ್ಲೂ ಓದಿ ಪ್ರಾಕ್ಟೀಸ್ ಮಾಡ್ತೀರಿ. ನೆಕ್ಸ್ಟ್ ಪ್ರೀವಿಯಸ್ ಇರೋದು ನೆನಪಿದೆಯಲ್ಲ ಚೆಕ್ ಮಾಡಬೇಕು. ಒಂದು ವೇಳೆ ಡೌಟ್ ಬಂತಂದರೆ ಮತ್ತೆ ರಿವೈಸ್ ಮಾಡಿ ಮತ್ತೆ ಬರೀಲೇಬೇಕು. ಇವು 2 ಸಬ್ಜೆಕ್ಟ್ನ ಕಾಮನಾಗಿ ಬರೀಲೇಬೇಕು. ಕ್ರಿಯೇಟ್ ಕಾನ್ಸೆಪ್ಟ್ ಮ್ಯಾಪ್ಸ್ ಆ್ಯಂಡ್ ಸಮ್ಮರಿ ನೋಟ್ಸ್ ಫಾರ್ ಕ್ವಿಕ್ ರಿವಿಷನ್. ಈ ಎಲ್ಲ ಟಾಪಿಕ್ಸ್ ಓದಿದಾದಮೇಲೆ ನಿಮ್ಮದೇ ಒಂದು ರಫ್ ಕಾನ್ಸೆಪ್ಟ್ ವೈಸು ಏನೇನು ಹಿಂಟ್ ತೊಗೊಂಡಿರ್ತೀರ, ಅದರಲ್ಲಿ ಏನೇನು ನೆನ್ಪಿಡ್ಬೇಕು ಅಂತ ಮೇಜರ್ಲಿ ಅನ್ಕೋದು, ಅದನ್ನು ಮ್ಯಾಪ್ ಥರ ಮಾಡ್ಕೊಳ್ಳಿ. ಸುಮ್ಮನೆ ಬರೀರಿ ಅಲ್ಲಿ. ಅದನ್ನು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ರಿವೈಸ್ ಮಾಡ್ಕೊಂಡು ಹೋಗಬೇಕು. ಕೀಪ್ ರಿವೈಸಿಂಗ್ ದ ಫಾರ್ಮುಲಾ ಫಾರ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯಲ್ ರಿಯಾಕ್ಷನ್ಸ್ ಅಂತ ಏನು ಓದ್ತೀರಾ ಅವನ್ನ ರಿವೈಸ್ ಮಾಡ್ತಾನೆ ಇರಬೇಕು. ಎಸ್ಪೆಷಲಿ ಫಿಸಿಕ್ಸ್ ಫಾರ್ಮುಲಾಸ್ ಏನು ಓದಿರ್ತೀರಾ ಅದನ್ನು ನೀವೇ ಒಂದು ಲಿಸ್ಟ್ ಮಾಡಿ. ನಾವು ಎಷ್ಟೇ ಲಿಸ್ಟ್ ಕೊಟ್ಟರು ಕೂಡ ನಿಮ್ಮದೇ ಆದಂಥ ಲಿಸ್ಟ್ ಮಾಡಲೇಬೇಕು. ಡೇ 4 to 6 ಸಬ್ಜೆಕ್ಟ್ ಇಂಟರ್ವಲ್ಸ್ ಆ್ಯಂಡ್ ಮಾಕ್ ಟೆಸ್ಟ್ಸ್. ಸೊ ಯಾವತ್ತೇ ಒಂದಿನ ಪ್ರಿಪೇರ್ ಆಗ್ತಿದ್ದೀರ ಅಂದಾಗ, ಇವಾಗ ಒಂದಷ್ಟು ದಿನ ಪ್ರಿಪೇರ್ ಆಗಿರೋರು ಪ್ರಿಪೇರ್ ಆಗಿಲ್ಲ ಅಂದರೆ ಪ್ರಿಪೇರ್ ಆಗಿ ಫಸ್ಟು ಪ್ರಿಪೇರ್ ಆಗಿದ್ದಾದಮೇಲೆ ಯಾವುದಾದ್ರೂ ಒಂದು ಟೆಸ್ಟ್ ನೀವೇ ತೊಗೊಳ್ಳಿ. ಜಸ್ಟ್ ಮನೆಯಲ್ಲೇ 1.5 hour 3 hours ಯಾವುದಾದ್ರೂ ಒಂದು ಟೆಸ್ಟ್ ತೊಗೊಂಡು ನೀವೇ ಅಟೆಂಡ್ ಮಾಡಿ. ನೋಡಿ ಎಷ್ಟು ನಿಮ್ಮ ಕೆಪಾಸಿಟಿ ಇರುತ್ತೆ ಅಂತ. ಮಾಡಿದಿರ ಅಂದರೆ ಎಕ್ಸಾಮಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀರಾ. ಸ್ಟಾರ್ಟ್ ಟೇಕಿಂಗ್ ಫುಲ್ ಲೆಂತ್ ಮಾಕ್ ಟೆಸ್ಟ್ ಟು ಸಿಮ್ಯುಲೇಟ್ ದ ರಿಯಲ್ ಎಕ್ಸಾಮ್ ಕಂಡೀಷನ್ಸ್. ರಿಯಲ್ ಎಕ್ಸಾಮ್ ಯಾವ ಥರ ಇರುತ್ತೋ ಅದಾದ್ರೆ ನೀವು ಕಂಡೀಷನ್ಸ್ ಮನೆಯಲ್ಲೇ ತೊಗೊಂಡಿದ್ದೀರಾ ಅಂದರೆ ಅಲ್ಲಿ ಚೆನ್ನಾಗೇ ಮಾಡ್ತೀರಾ. ಫೋಕಸ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ಟ್ರೈ ಟು ಫಿನಿಶ್ ದ ಪೇಪರ್ ವಿತಿನ್ ದ ಗಿವನ್ ಟೈಮ್ ಒಳಗೆ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್. ಫಿಸಿಕ್ಸ್ಗೆ ಆಲ್ರೆಡಿ ಸ್ವಲ್ಪ ಟೈಮ್ ಸಿಗುತ್ತೆ, ಬಟ್ ಯಾವಾಗ ನೀವು ಕಾನ್ಫಿಡೆಂಟಾಗಿ ಡಿರೈವೇಷನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರೆ, ಡಿರೈವೇಷನ್ ಸ್ಟಾರ್ಟ್ ಮಾಡ್ತೀರಾ, ಬ್ರೇಕ್ ತೊಗೊತೀರಾ ಎಕ್ಸಾಮಲ್ಲಿ, ಮತ್ತೆ ಆಗಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತೀರಾ, ಟೈಮ್ ವೇಸ್ಟ್ ಆಗುತ್ತೆ. ಅನಲೈಸ್ ಮಿಸ್ಟೇಕ್ಸ್. ನೀವು ಮನೇಲಿ ಎಕ್ಸಾಮ್ ಬರ್ಕೊಂಡು ಏನು ಮಿಸ್ಟೇಕ್ಸ್ ಆಗ್ತಿದೆ ಅಂತ ರಿವೈಸ್ ಮಾಡ್ಕೊಳ್ಳಿ. ರಿವ್ಯೂ ಯುವರ್ ಮಾಕ್ ಟೆಸ್ಟ್ ಪರ್ಫಾರ್ಮೆನ್ಸ್ ಥರೋಲಿ. ಐಡೆಂಟಿಫೈ ವೀಕ್ ಏರಿಯಾಸ್ ಆ್ಯಂಡ್ ರಿವಿಸಿಟ್ ದೆಮ್ ಆನ್ ದಿ ನೆಕ್ಸ್ಟ್ ಡೇ. ಸೊ ಎಲ್ಲಿ ನಿಮಗೆ ಬ್ರೇಕ್ ಆಗಿರುತ್ತೆ, ಎಲ್ಲಾದರೂ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಎಲ್ಲಾದರೂ ಒಂದು ಪಾಯಿಂಟಲ್ಲಿ ಬ್ರೇಕ್ ಆಗಿರುತ್ತೆ, ಆ ಪಾಯಿಂಟ್ ಎಲ್ಲಿ ಅಂತ ಚೂಸ್ ಮಾಡಿ ಮತ್ತೆ ಓದಬೇಕಾದ್ರೆ ರಿವೈಸ್ ಮಾಡ್ಕೊಳ್ಳೋದು ಬೆಟರು. ಬಟ್ ಕ್ವಶನ್ ಪೇಪರ್ ಏನಾದರೂ ಸಾಲ್ವ್ ಮಾಡ್ತಿದ್ರೆ, ಮನೇಲೆ ಕೂತ್ಕೊಂಡು ಮಾಕ್ ಟೆಸ್ಟ್ ಮಾಡ್ತಿದ್ರೆ ಫುಲ್ಲು ಬರೆದ್ಬಿಡಿ, ಪೇಪರ್ ಫುಲ್ಲು ಬರೆದ್ಬಿಡಿ. ಅದಾದಮೇಲೆ ರಿವೈಸ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ. ಅದು ಬೆಟರ್ ವೇ. ಅದು ಫೋಕಸ್ ಆನ್ ಇಂಪ್ರೂವಿಂಗ್ ಸ್ಪೀಡ್ ಫಾರ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ರೈಟಿಂಗ್ ಕಾನ್ಸೈಸ್ ಆನ್ಸರ್ಸ್. ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ಬಿಡೋಣ, ಅಲ್ಲಿ ಮಾಡಿಬಿಡೋಣ, ಇಲ್ಲೇನೋ ಅನಿಸುತ್ತೆ ಓದಬೇಕಾದ್ರೆ, ಬಟ್ ಅದು ಹಂಗಾಗಲ್ಲ ಎಕ್ಸಾಮಲ್ಲಿ. ಇಲ್ಲಿ ಪ್ರಾಕ್ಟೀಸ್ ಮಾಡಿ ಸಫರ್ ಆಗಿದ್ರೆ ಅಲ್ಲಿ ಈಸಿ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಬೇರೆ ಬೇರೆ ಮೆಥಡ್ಸು ಟೆಕ್ನಿಕ್ಸ್ ಎಲ್ಲ ಮಾಡಿರೋದ್ರಿಂದ ಅಲ್ಲಿ ಈಸಿಯಾಗಿ ಟೆಕ್ನಿಕ್ ಅಪ್ಲೈ ಮಾಡೋದಕ್ಕೆ ಒಂದು ಎಬಿಲಿಟಿ ಬಂದಿರುತ್ತೆ ನಿಮ್ಮಲ್ಲಿ. ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ರಿ ಅಂತ ಹೇಳೋದು. ಸಾಲ್ವ್ ಮಾಡಿದ್ರೆ ಎಬಿಲಿಟಿ ಬರುತ್ತೆ ಇನ್ನೂ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಓಕೆ. ಡೇ 7 to 8 ಫೋಕಸ್ ಆನ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಇಫ್ ಅಪ್ಲಿಕೇಬಲ್. ಅಂದರೆ ನೀವೇನಾದರೂ ಲ್ಯಾಂಗ್ವೇಜಸ್ ತೊಗೊಂಡಿದ್ರೆ ಯೂಶ್ವಲಿ ಲ್ಯಾಂಗ್ವೇಜಸ್ನ ಸ್ವಂತ ಓದೋದು ಕಲೀರಿ, ಇಂಗ್ಲೀಷು ಮತ್ತು ಕನ್ನಡ. ಆಮೇಲೆ ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸೆಷನ್ಸ್ ಇರೋದನ್ನು ಆವಾಗ ನೋಡಿ. ಫಸ್ಟು ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲ ಓದೇ ಇಲ್ಲ ಅಂದರೆ ಫಸ್ಟು ಸೆಷನ್ ನೋಡೋದು ಒಳ್ಳೆಯದೇ. ಕೆಲವು ಸಲ ಇವನ್ ನಾನು ಕೂಡ ಏನು ಮಾಡ್ತಿದ್ದಾರೆ, ಸಮ್ಮರ್ ಇರುತ್ತಲ್ಲ, ಆ ಸಮ್ಮರಿಗೆ ಓದ್ಕೊಂಡು ಹೋಗ್ಬಿಟ್ಟು ಇನ್ನು ಎಲಾಬ್ರೇಟ್ ಮಾಡಿಬಿಟ್ಟು ಎಕ್ಸಾಮಲ್ಲಿ ಬರೀತಿದ್ದೆ. ಇದು ಒಂದು ಮೆಥಡು. ಬಟ್ ಬಿಫೋರ್ ಒಂದು ದಿನ ಅಂತ ಅದಕ್ಕೆ ಬಿಟ್ಬಿಡಿ, ಓದೋಕ್ಕಾಗಲ್ಲ, ಕಷ್ಟನೇ, ಬಟ್ ಓದಬೇಕು. ರಿವೈಸ್ ಇಂಪಾರ್ಟೆಂಟ್ ಎಸ್ಸೇಸ್, ಲೆಟರ್ಸ್ ಆ್ಯಂಡ್ ರಿಪೋರ್ಟ್ಸ್ ಇಫ್ ಅಪ್ಲಿಕೇಬಲ್. ಅಂದರೆ ಇಂಗ್ಲೀಷಲ್ಲಿ ಅಂತ ಹೇಳಿದಾಗ ಈ ಗ್ರಾಮರ್ ಪಾರ್ಟ್ನೇ ಬೇಜಾರ್ಲಿ ಫೋಕಸ್ ಮಾಡಿ. 50-50% ಥರನೇ ಡಿವೈಡ್ ಮಾಡ್ತಿರ್ತಾರೆ ಅವರು ಗ್ರಾಮರ್ಗೂ ಮತ್ತು ಕಂಟೆಂಟ್ಗೂ. ಸೊ ಅಷ್ಟು ಹೇಳ್ತೀನಿ ಅದರಲ್ಲಿ. ಫಾರ್ ಲ್ಯಾಂಗ್ವೇಜಸ್ ರಿವೈಸ್ ಇಂಪಾರ್ಟೆಂಟ್ ಎಸ್ಸೇಸ್, ಸಮ್ಮರೈಸಸ್ ಆ್ಯಂಡ್ ಕಾಂಪ್ರಹೆನ್ಷನ್ ಪ್ಯಾಸೇಜಸ್. ಸೊ ಪ್ಯಾಸೇಜ್ ಕೊಟ್ಟೋದಕ್ಕೆ ನಾನು ಆಪ್ಷನ್ಸ್ ಕೊಡ್ತಾರೆ, ಆ ಥರ ಫೋಕಸ್ ಮಾಡಿ. ರಿವಿಸಿಟ್ ಯುವರ್ ನೋಟ್ಸ್ ಆನ್ ಹಿಸ್ಟಾರಿಕಲ್ ಈವೆಂಟ್ಸ್, ಎಕನಾಮಿಕ್ ಥಿಯರೀಸ್ ಆ್ಯಂಡ್ ಜಿಯೋಗ್ರಫಿ ಕಾನ್ಸೆಪ್ಟ್ಸ್. ಇದು ಓಕೆ, ನಾರ್ಮಲಿ ಸೋಷಿಯಲ್ ಥರ ಇರುತ್ತೆ.
ಬಟ್ ಓಕೆ, ಇಂಗ್ಲೀಷಲ್ಲಿ ಯಾವುದಾದ್ರೂ ಚಾಪ್ಟರ್ ಆ ಥರ ಇದ್ರೆ ಅಂದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಕನ್ನಡದಲ್ಲಿ ಇರುತ್ತೆ ಕೆಲವು ಸಲ. ಆ ಚಾಪ್ಟರ್ಸ್ ಇಷ್ಟಿದೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ, ನೀವು ಓನಾಗಿ ನೀವು ಆನ್ಸರ್ ಮಾಡ್ಕೊಂಡು ಹೋಗ್ತಿರ್ತೀರ. ಕನ್ನಡದಲ್ಲಿ ನೋಡ್ತೀರಾ ಕೆಲವು ಚಾಪ್ಟರ್ಸ್ನ, ಹಿಸ್ಟ್ರಿ ಆಗಿರ್ಬೋದು, ಮೈಥಾಲಜಿ ಆಗಿರ್ಬೋದು. ನೆಕ್ಸ್ಟ್, ಪ್ರಾಕ್ಟೀಸ್ ರೈಟಿಂಗ್. ಫೋಕಸ್ ಆನ್ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್ ವಿತಿನ್ ಎ ಟೈಮ್ ಫ್ರೇಮ್. ಎಸ್ಪೆಷಲಿ ಕನ್ನಡ ಏನಾದರೂ ಚೂಸ್ ಮಾಡಿದರೆ ಆ ರೈಟಿಂಗ್ ಅನ್ನೋದು ಫಾಸ್ಟಾಗಿರಬೇಕು, ಇಲ್ಲ ಅಂದರೆ ಅಲ್ಲೇ ಮಾರ್ಕ್ಸ್ ಕಳ್ಕೊತೀರಾ. ಯಾಕಂದರೆ ಕಂಟೆಂಟ್ ಡೆಲಿವರಿ ಪ್ರಾಪರ್ ಕಂಟೆಂಟು ಕೊಡಬೇಕು, ಜೊತೆಯಲ್ಲಿ ಆನ್ಸರ್ಸು ಪ್ರಾಪರಾಗಿರ್ಬೇಕು ಕನ್ನಡದಲ್ಲಿ. ಹಿಂದಿ ನಾರ್ಮಲ್ಲು, ಹಿಂದಿ ಸಂಸ್ಕೃತ ಇವೆಲ್ಲ ಆನ್ಸರ್ಸ್ ಮಾಡ್ತಿರ್ತೀರ, ಬಟ್ ಕನ್ನಡದಲ್ಲಿ ಕರೆಕ್ಟಾಗಿ ಫೋಕಸ್ ಮಾಡಿ ಲೆಂತಿ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಕಂಟೆಂಟ್ ಡೆಲಿವರಿ ಆಗಬೇಕಲ್ಲಿ, ಕಂಟೆಂಟ್ ಫುಲ್ ಕೊಡಬೇಕಲ್ಲಿ. ಓಕೆ, ವರ್ಕ್ ಆನ್ ಮೇಕಿಂಗ್ ಯುವರ್ ಆನ್ಸರ್ಸ್ ಕಾನ್ಸೈಸ್, ಸ್ಟ್ರಕ್ಚರ್ಡ್ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಅದು ನೋಡಿದ ತಕ್ಷಣ ಕರೆಕ್ಟಾಗಿ ಇದಕ್ಕೆ ಕೊಟ್ಬಿಡ್ಬೇಕು ಮಾರ್ಕ್ಸ್. ಅವರು 2 ಮಾರ್ಕ್ಸಾ 5 ಮಾರ್ಕ್ಸಾ ಆ ಥರ ಅನ್ನಿಸ್ಬೇಕು, ಆ ಥರ ಆನ್ಸರ್ಸ್ ಬರ್ದಿರ್ಬೇಕು. ಎಸ್ಪೆಷಲಿ ಲ್ಯಾಂಗ್ವೇಜಸಲ್ಲಿ. ಸೈನ್ಸಲ್ಲಿ ನಾರ್ಮಲಿ ಸಬ್ಜೆಕ್ಟ್ಸ್ ಅಂದಾಗ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಏನು ಕೇಳಿರುತ್ತೆ ಅದಕ್ಕೆ ಕೊಡ್ಬೇಕು ನೀವು, ಬಟ್ ಲ್ಯಾಂಗ್ವೇಜಸ್ ಹಂಗಾಗೋದಿಲ್ಲ. ಓಕೆ, ರ್ಯಾಪಿಡ್ ರೀಕ್ಯಾಪ್ ಆ್ಯಂಡ್ ಫಾರ್ಮುಲಾ ರಿವ್ಯೂ. ಡೇ 9 ಬಂದಾಗ ನಾರ್ಮಲಿ ಡೇ 10ಗೆ ಬರ್ತಿದ್ದೀವಿ. ಈ ಓದಿರೋದನ್ನೆಲ್ಲ ಮರಿಬಾರ್ದು ಅಂದರೆ 2 ದಿನ ಇಡಬೇಕು ಅದಕ್ಕೆ. ಅದನ್ನೇ ಹೇಳ್ತಿದ್ದೀನಿ, 10 ಡೇಸ್ ಅಂತ ಅಲ್ಲ. ನಾರ್ಮಲಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಇಷ್ಟು ದಿನ ಅಂತ ತೊಗೊತೀರಾ, 10 ಡೇಸ್ ತೊಗೊತೀರಾ. ಇಷ್ಟು ಚಾಪ್ಟರ್ಸ್ನ, ಇಷ್ಟು ಟಾಪಿಕ್ಸು ಈ ಸಬ್ಜೆಕ್ಟ್ಸಲ್ಲಿ ಮುಗಿಸ್ಬೇಕು, ಈ ಟಾರ್ಗೆಟ್ ತೊಗೊಂಡಿದ್ದೀರಾ. ಈ 10 ಡೇಸ್ ಸ್ಟ್ರಾಟಜಿಯಲ್ಲಿ ಅಷ್ಟೂ ನೀವು ಮ್ಯಾಕ್ಸಿಮಮ್ ಮುಗಿಸ್ಬೇಕು. ಮ್ಯಾಕ್ಸಿಮಮ್ ಅಂದರೆ ಅದೇನೋ ಒಂದು ಹೇಳ್ತಾರೆ, ಇಫ್ ಟಾರ್ಗೆಟ್ ಈಸ್ 10 ಮೈಲ್ಸ್ ಏಮ್ ಫಾರ್ ದಿ 11th ಮೈಲ್ ಅಂತ. ಆ ರೀತಿ ಇರಬೇಕು ನಿಮ್ಮದು. ಅಷ್ಟು ಗೋಲ್ ಇಟ್ಕೊಂಡಿದ್ದೀರ ಅಂದರೆ ಅದರಿಂದ ಜಾಸ್ತಿನೇ ರೀಚ್ ಆಗಬೇಕು. ಓಕೆ ಅಲ್ವಾ? ಕ್ವಿಕ್ ರೀಕ್ಯಾಪ್. ಗೋ ಓವರ್ ಯುವರ್ ಸಮ್ಮರಿ ನೋಟ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ಫಾರ್ ಕ್ವಿಕ್ ರೀಕಾಲ್. ರಿವೈಸ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್, ಫಾರ್ಮುಲಾ ಆ್ಯಂಡ್ ಕೀ ಕಾನ್ಸೆಪ್ಟ್ಸ್. ಇಷ್ಟು ಓದಿರೋದನ್ನು ಲಾಸ್ಟಲ್ಲಿ ಈ ಮೇಜರ್ಲಿ ನೆನ್ಪಿಟ್ಕೊಬೇಕಾಗಿರೋದು ಡೆಫಿನೇಷನ್ಸು, ಫಾರ್ಮುಲಾ. ಎಸ್ಪೆಷಲಿ ಫಿಸಿಕ್ಸಲ್ಲಿ ಅಂದಾಗ ಫಾರ್ಮುಲಾಸು ಮತ್ತು ಡೆರಿವೇಷನ್ಸು ಯಾವ್ಯಾವ ಸ್ಟೆಪ್ ಹೆಂಗೆ ಬರುತ್ತೆ, ಇದು ಸಾಲ್ವ್ ಮಾಡಿದರೆ, ಪ್ರಾಕ್ಟೀಸ್ ಮಾಡಿದರೆ ಇದು ವರ್ಕ್ ಆಗುತ್ತೆ. ಹ್ಯಾಂಡು ಕೂಡ ಕೆಲವು ಸಲ ಅಲ್ಲಿ ಬರಿಬೇಕಾದ್ರೆ ಫ್ಲೋಲ್ಲಿ ಬರೆದ್ಬಿಡ್ತೀರಾ, ಸೊ ಕೇರ್ಫುಲ್. ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಫಾರ್ಮುಲಾ ಶೀಟ್ಸ್. ಕ್ರಿಯೇಟ್ ಫ್ಲ್ಯಾಶ್ ಕಾರ್ಡ್ಸ್ ಫಾರ್ ಟ್ರಿಕಿ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲೆ. ರಿವೈಸ್ ಫಾರ್ಮುಲೆ ಶೀಟ್ಸ್ ಫಾರ್ ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಮೇಕ್ ಶ್ಯೂರ್ ಯು ಆರ್ ಕಂಫರ್ಟಬಲ್ ವಿತ್ ಯೂನಿಟ್ಸ್, ಕನ್ವರ್ಷನ್ಸ್ ಆ್ಯಂಡ್ ಕೀ ಈಕ್ವೇಷನ್ಸ್. ಸೊ ಈ ಫ್ಲ್ಯಾಶ್ ಕಾರ್ಡ್ಸ್ ಯೂಶ್ವಲಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ನಾರ್ಮಲಿ ಫ್ಲ್ಯಾಶ್ ಕಾರ್ಡ್ಸ್ ಇಟ್ಕೊಂಡಿದ್ರೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಬರ್ಕೊಂಡು ಆ ಕಾನ್ಸೆಪ್ಟ್ ನೇಮ್ ಬರೀತೀರಾ, ಡೆಫಿನೇಷನ್ ಫುಲ್ಲು ಬರೆಯೋಂಗಿಲ್ಲ. ಆ ಡೆಫಿನೇಷನ್ನ ನೀವು ಆಲ್ರೆಡಿ ಮೆಮೊರೈಸ್ ಮಾಡ್ತಿರಬೇಕು. ಜೊತೆಯಲ್ಲಿ ಫಾರ್ಮುಲಾ, ಎಸ್ಐ ಯೂನಿಟ್ ಇದ್ದರೆ ಎಸ್ಐ ಯೂನಿಟ್, ಈ ಥರ ಫ್ಲ್ಯಾಶ್ ಕಾರ್ಡ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ರಿವೈಸ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಫ್ಲ್ಯಾಶ್ ಕಾರ್ಡ್ಸ್ ನಾರ್ಮಲಿ ಏನಾದರೂ ಒಂದು ಇವನ್ ಇಲ್ಲ ಅಂದರೆ ಲಗನ್ ಪತ್ರಿಕೆ ತೊಗೊಂಡು ಆಗೋಗಿರೋ ಟೈಮ್ ತೊಗೊಂಡು ಅದನ್ನೇ ಒಂದು ಕ್ಲಾಸ್ ಥರ ಮಾಡ್ಕೊತಿರ್ತೀವಿ, ಮಾಡ್ಬೋದು. ಇಲ್ಲ ನಾರ್ಮಲ್ A4 ಸೈಜ್ ಚೆನ್ನಾಗಿ ಕಟ್ ಮಾಡಿಕೊಂಡು ಫ್ಲ್ಯಾಶ್ ಕಾರ್ಡ್ ಸೈಜಲ್ಲಿ ಇಟ್ಕೊಂಡು ಅದರಲ್ಲೂ ಬರಿಬೋದು, ಟರ್ನ್ ಮಾಡಿಕೊಂಡು ಓದ್ಬೋದು. ಓಕೆ, ಡೇ 10 ಅಂತ ಅಂದಾಗ ಫೈನಲ್ ಡೇ ರಿಲ್ಯಾಕ್ಸ್ ಆ್ಯಂಡ್ ರಿಫೈನ್. ಸೊ ಲಾಸ್ಟ್ ಡೇ ಬಂದು ರಿಲ್ಯಾಕ್ಸ್ಡಾಗಿ ಆರಾಮಾಗಿ ಓದೋ ಥರ ಇಟ್ಕೋಬೇಕು. ಅಷ್ಟು ದಿನ ಕವರ್ ಮಾಡಿರಬೇಕು, 9 ಡೇಸು ಕರೆಕ್ಟಾಗಿ ಕವರ್ ಮಾಡಿರಬೇಕು. ಲೈಟ್ ರಿವಿಷನ್, ಓದಿರೋದನ್ನೆಲ್ಲ ಮತ್ತೆ ರಿವೈಸ್ ಮಾಡಬೇಕು, ಏನೇನು ಓದಿದ್ದೀವಿ ಅಂತ. 9th ಡೇ ಆ್ಯಕ್ಚುಲಿ ಸ್ವಲ್ಪ ರಿವೈಸ್ ಮಾಡಿರ್ತೀರ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ. 10th ಡೇ ಹೋಲ್ ಏನೇನು ಓದಿರ್ತೀರ ಫುಲ್ಲು ರಿವಿಷನ್ ಮಾಡಬೇಕು. ಆನ್ ದಿ ಫೈನಲ್ ಡೇ ಫೋಕಸ್ ಆನ್ ಲೈಟ್ ರಿವಿಷನ್. ಗೋ ಥ್ರೂ ಯುವರ್ ನೋಟ್ಸ್, ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಫಾರ್ಮುಲಾ ಶೀಟ್ಸ್. ಅವಾಯ್ಡ್ ಇಂಟೆನ್ಸ್ ಸ್ಟಡಿಯಿಂಗ್ ಆರ್ ಸ್ಟ್ರೆಸ್ಸಿಂಗ್ ಯುವರ್ ಸೆಲ್ಫ್ ಔಟ್. ಅಲ್ಲಿ ಲಾಸ್ಟ್ ದಿನ ಬಂದ್ಬಿಟ್ಟು ಟೆನ್ಷನ್ಗೆ 10th ಡೇ ಎಲ್ಲ ಮರ್ತೋಗಿ ಟೆನ್ಷನ್ ಎಲ್ಲ ಮುಗಿಸ್ಬೇಡ ಅಂದ್ಕೊಂಬೇಡಿ, ಅದೇ ತಪ್ಪು. ಲಾಸ್ಟ್ ದಿನ ಬಂದಾಗ ಮತ್ತೆ ತಾಳ್ಮೆಯಿಂದ, ಯಾಕಂದರೆ 8 ಡೇಸ್ ಕಷ್ಟಪಟ್ಟಿರ್ತೀರ, 9th ಡೇನೂ ತಗೊಳ್ಳಿ. ಇದನ್ನೆಲ್ಲ ರಿವೈಸ್ ಮಾಡ್ತಿರ್ಬೇಕಾದ್ರೆ ಅಷ್ಟು ಬ್ರೈನಲ್ಲಿ ವರ್ಕ್ ಆಗಬೇಕು ಅಂದರೆ ಸ್ವಲ್ಪ ತಾಳ್ಮೆ ಮುಖ್ಯ, ಪೇಷನ್ಸ್ ಮುಖ್ಯ. ಸ್ಲೋ ಆ್ಯಂಡ್ ಸ್ಟಡಿ, ಆವಾಗೂ ತಾಳ್ಮೆಯಿಂದ ನಿಧಾನಕ್ಕೆ ಹೋಗಿ ಮೆಮೊರಿ ಎಲ್ಲ ರಿವೈಸ್ ಮಾಡ್ಕೊತ ಹೋಗುತ್ತೆ. ಡೇ 10 ಕೂಡ ಟೆನ್ಷನಲ್ಲಿ ಎಲ್ಲ ಮರ್ತೋಗಿದ್ದೀನಿ ಆ ಥರ ಟೆನ್ಷನ್ ತೊಗೊಬೇಡಿ. ಓಕೆ, ಸ್ಟೇ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್. ರಿಲ್ಯಾಕ್ಸ್ ಆ್ಯಂಡ್ ಫೋಕಸ್ ಆನ್ ಕೀಪಿಂಗ್ ಎ ಕಾಮ್ ಆ್ಯಂಡ್ ಕ್ಲಿಯರ್ ಮೈಂಡು ರಿಲ್ಯಾಕ್ಸ್ಡ್ ಆಗಿರಬೇಕು, ಕಾಮ್ ಆಗಿರಬೇಕು. ಏನೇನೋ ಥಾಟ್ಸ್ ಬರ್ತಿರುತ್ತೆ ಈ PUC ಏಜಲ್ಲಿ, ಆದರೂ ಕಾಮ್ ಆಗಿದ್ದು ಸ್ವಲ್ಪ ಪೇಷನ್ಸಾಗಿ ಓದೋದ್ರ ಕಡೆ ಗಮನ ಕೊಡಬೇಕು. ಎನ್ಶೂರ್ ಎ ಗುಡ್ ನೈಟ್ಸ್ ಸ್ಲೀಪ್ ಬಿಫೋರ್ ದ ಎಕ್ಸಾಮ್ ಟು ಸ್ಟೇ ಶಾರ್ಪ್ ಆನ್ ದಿ ಟೆಸ್ಟ್ ಡೇ. ಇದು ಎಸ್ಪೆಷಲಿ ಇಂಪಾರ್ಟೆಂಟ್. ಓದಿರ್ತೀರಾ, ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗಿರ್ತೀರಾ, ಒಂದು 3 ಅವರ್ಸು 4 ಅವರ್ಸು ಕೆಲವರು ಇನ್ನೂ ಕಡಿಮೆ ನಿದ್ದೆ ಮಾಡಿರ್ತಾರೆ. ಎಷ್ಟು ನಿದ್ದೆ ಮಾಡ್ತೀರೋ ಅಂದರೆ 3 ಅವರ್ಸ್, ಜಾಸ್ತಿ ನಿದ್ದೆ ಮಾಡಬೇಡಿ. ಆಮೇಲೆ 8 ಅವರ್ಸು 10 ಅವರ್ಸು ಅಂತ ಇನ್ನೂ ಆ ಥರನೂ ಕೆಲವರು ಇರ್ತಾರೆ. ಮೇಜರ್ಲಿ ಡಿಪೆಂಡ್ಸ್ ಆನ್ ದೆಮ್. ಬಟ್ ನಾರ್ಮಲ್ ಸ್ವಲ್ಪ ಟೈಮ್ ತೊಗೊಂಡ್ರೆ ಅಷ್ಟು ಟೈಮು ಕರೆಕ್ಟಾಗಿ ನಿದ್ದೆ ಮಾಡಿರಿ. ನನಗೂ ನಾರ್ಮಲ್ ಫೈನಲ್ MSc ಎಕ್ಸಾಮಲ್ಲಿ ಏನಾಗಿತ್ತು ಅಂದರೆ, ಹಿಂದಿನ ದಿನ ನಿದ್ದೆ ಬರಲಿಲ್ಲ, ನಾಳೆ ಎಕ್ಸಾಮ್ ಇದೆ, ಬಟ್ ಓದಿದ್ದೆ. ಆ ಓದಿದ್ದೀನಿ ನನ್ನ ಲಾಸ್ಟ್ ಸಬ್ಜೆಕ್ಟ್ ಬೇರೆ ಇದ್ದಿದ್ದು, ಆ ಖುಷಿಯಲ್ಲೇ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಬಟ್ ಆದರೂ ಓಕೆ ಮಾಡಿದೆ. ಅಡಿಷ್ನಲ್ ಟಿಪ್ಸ್: ಟೈಮ್ ಮ್ಯಾನೇಜ್ಮೆಂಟ್. ಬ್ರೇಕ್ ಯುವರ್ ಸ್ಟಡಿ ಟೈಮ್ ಇಂಟು ಬ್ಲಾಕ್ಸ್. ಎಕ್ಸಾಂಪಲ್ 1 hour ಸ್ಟಡಿ ಸೆಷನ್ಸ್ ವಿತ್ 10 minute ಬ್ರೇಕ್ ಇನ್ ಬಿಟ್ವೀನ್.
ದಟ್ ಈಸ್ ಓಕೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಬ್ರೇಕ್ ಅನ್ನೋದು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರಿ. ನೀವು ಜಾಸ್ತಿ ಏನಾದ್ರು ಬ್ರೇಕ್ ತೊಗೊಂಡು ಜೊತೆಲಿ ಏನಾದ್ರು ರೀಲ್ಸ್ ಸ್ಟಾರ್ಟ್ ಮಾಡಿದ್ರೆ ರೀಲ್ಸ್ 1 ಅವರ್ ಹೋದ್ರೂ ಗೊತ್ತಾಗಲ್ಲ. ಆ ಥರ ಎಕ್ಸಾಂಪಲ್ಸು ಇದ್ದಾವೆ, ನನ್ನಲ್ಲೇ ಆಗಿದೆ. ಸ್ಟೇ ಕನ್ಸಿಸ್ಟೆಂಟ್, ಸ್ಟಿಕ್ ಟು ದ ಸ್ಕೆಡ್ಯೂಲ್ ಬಟ್ ಬಿ ಫ್ಲೆಕ್ಸಿಬಲ್ ಇಫ್ ನೀಡೆಡ್. ಆದಷ್ಟು ಸ್ಟಿಕ್ ಆನ್ ಆಗೋದಕ್ಕೆ ಫ್ಲೆಕ್ಸಿಬಲ್ ಆಗಿರ್ರಿ. ಹೆಲ್ತಿ ಈಟಿಂಗ್ ಆ್ಯಂಡ್ ಹೈಡ್ರೇಷನ್. ನಾರ್ಮಲಿ ಕೂತಿರ್ಬೇಕಾದ್ರೆ ಆ್ಯಕ್ಚುಲಿ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ, ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನೀರು ಕುಡಿತೀರಿ. ಆದಷ್ಟು ಬಿಸಿನೀರೇ ಕುಡೀರಿ. ನಾನು ಸಜೆಸ್ಟ್ ಮಾಡೋದು ಇಷ್ಟೇ. ನಾನು ಸಮ್ಮರ್ ಟೈಮಲ್ಲಿ ಕೂಡ ಬಿಸಿನೀರು ಕುಡಿತೀನಿ, ಅಷ್ಟು ಹಾರ್ಡು. ಓಕೆ. ಮೇಂಟೈನ್ ಎ ಹೆಲ್ತಿ ಡಯಟ್ ಆ್ಯಂಡ್ ಸ್ಟೇ ಹೈಡ್ರೇಟೆಡ್ ಟು ಕೀಪ್ ಎನರ್ಜಿ ಲೆವೆಲ್ಸ್ ಅಪ್. ಅವಾಯ್ಡ್ ಅ ಲಾಸ್ಟ್ ಮಿನಿಟ್ ಕ್ರಾಮಿಂಗ್. ಸ್ಟಿಕ್ ಟು ವಾಟ್ ಯು ನೋ ವೆಲ್ ಆ್ಯಂಡ್ ಅವಾಯ್ಡ್ ಓವರ್ವೆಲ್ಮಿಂಗ್ ಯುವರ್ ಸೆಲ್ಫ್ ಇನ್ ದ ಲಾಸ್ಟ್ ಮಿನಿಟ್ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾಡೋಕ್ಕೋಗಿ ಇಷ್ಟು ಎಲ್ಲ ಗಾಬರಿ ಬೀಳೋ ಬದಲು ತಾಳ್ಮೆಯಿಂದ ಮತ್ತೆ ಸಮಾನವಾಗಿ ಓದಿ. ಪ್ರಯಾರಿಟೈಸ್ ಹೈ ವೇಟೇಜ್ ಟಾಪಿಕ್ಸ್. ನಾರ್ಮಲಿ ಮತ್ತೆ ಸ್ಟ್ರಾಟಜಿ ಹೇಳ್ತಿದ್ದೀನಿ ಸ್ಟಾರ್ಟಿಂಗಿಂದ. ಯೂಶಲಿ ಫಸ್ಟ್ ಪ್ಯೂರ್ ಮೆಕ್ಯಾನಿಕ್ಸ್ ಅಂದ್ಕೊಂಡ್ರೆ ಕೈನೆಟಿಕ್ಸ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ, ಪವರ್, ಈ ಥರ ಮೇಜರ್ ಟಾಪಿಕ್ಸ್ ಇರುತ್ತೆ. ಅದ್ರ ಕಡೆ ಫಸ್ಟ್ ಗಮನ ಕೊಡ್ತೀರಾ. ಸೆಕೆಂಡ್ ಇಯರಲ್ಲಿ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಓಮ್ಸ್ ಲಾ, ಕಿರ್ಚಾಫ್ಸ್ ಲಾಸ್, ಎಲೆಕ್ಟ್ರಿಕ್ ಫೀಲ್ಡ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಈ ಥರ ಹೇಳಿದ್ನಲ್ಲ. ಯೂಶಲಿ ಇಂಪಾರ್ಟೆಂಟ್ ಅಂದ ತಕ್ಷಣ ನಮ್ಮ ಬಾಯಲ್ಲಿ ಯಾವ್ದು ಬರ್ತಿರುತ್ತೋ ಅವೇ ಮೇಜರ್ ಟಾಪಿಕ್ಸು. ಅದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ ಅಂತ ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಆಪ್ಟಿಕ್ಸಲ್ಲಿ ಬಂದಾಗ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಲೆನ್ಸಸ್, ಮಿರರ್ಸ್. ಮಾಡರ್ನ್ ಫಿಸಿಕ್ಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಡ್ಯುಯಲ್ ನೇಚರ್ ಆಫ್ ಲೈಟಲ್ಲಿ. ಅಟಾಮಿಕ್ ಸ್ಟ್ರಕ್ಚರ್, ನ್ಯೂಕ್ಲಿಯರ್ ಫಿಸಿಕ್ಸ್, ಈ ಥರ ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಕಡಿಮೆನೇ ಬರೋದು. ಬಟ್ ಮೇಜರ್ ಟಾಪಿಕ್ಸ್ ಅಂದರೆ ಅವನ್ನೇ ನೆಕ್ಸ್ಟ್ ಫ್ಯೂಚರಲ್ಲೂ ಫಿಸಿಕ್ಸಲ್ಲಿ ಯೂಸ್ ಮಾಡ್ತಿರ್ತಾರೆ. ಓಕೆ. ಅಂಡರ್ಸ್ಟ್ಯಾಂಡ್ ಕೀ ಕಾನ್ಸೆಪ್ಟ್ಸ್. ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಫಾರ್ ಎಕ್ಸಾಂಪಲ್, ನೋ ಹೌ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಲೀಡ್ ಟು ಈಕ್ವೇಷನ್ಸ್ ಆಫ್ ಮೋಷನ್, ಆರ್ ಹೌ ಕೂಲಮ್ಸ್ ಲಾ ಎಕ್ಸ್ಪ್ಲೇನ್ಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ಚಾರ್ಜಸ್. ಫಸ್ಟ್ ಇಯರು ಸೆಕೆಂಡ್ ಇಯರು ಅಂದ್ಕೊಂಡಾಗ ಸೊ ಯಾವ ಥರ ಅದು ಲೀಡ್ ಆಗುತ್ತೆ ಈಕ್ವೇಷನ್ಸ್ ಆಫ್ ಮೋಷನ್ಸ್ಗೆ, ಲಾಸ್ ಆಫ್ ಮೋಷನ್ಗಿಂತ ಮುಂಚೆನೇ ಓದ್ತೀರಾ, ಬಟ್ ಯಾವ ಥರ ಯೂಸ್ ಮಾಡ್ತಿರ್ತೀರಾ ನೆಕ್ಸ್ಟ್ ಚಾಪ್ಟರ್ಸಲ್ಲೆಲ್ಲ ಪ್ರಾಬ್ಲಮ್ಸಲ್ಲಿ, ಅದನ್ನು ಫೋಕಸ್ ಮಾಡಬೇಕು. ಕೂಲಮ್ಸ್ ಲಾ ಯಾವ ಥರ ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿದೆ, ಈ ಥರ ಒಂದು ನಾಲೆಡ್ಜ್ನ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಕ್ರಿಯೇಟ್ ಶಾರ್ಟ್ ನೋಟ್ಸ್ ಫಾರ್ ಈಚ್ ಚಾಪ್ಟರ್ ವಿತ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಫಾರ್ಮುಲೆ ಆ್ಯಂಡ್ ಕೀ ಪಾಯಿಂಟ್ಸ್. ಎಕ್ಸಾಮ್ ಮುಂಚೆ ಎಲ್ಲನೂ ಓದೋದಕ್ಕೆ ಕೆಲವು ಸಲ ಕಷ್ಟ ಆಗ್ಬೋದು. ಈ ಕೀ ಪಾಯಿಂಟ್ಸ್ ಅನ್ನೋದು ನೆನ್ಪಿಡಬೇಕು, ನಾನೇನು ಬಿಟ್ಟಿಲ್ಲ, ಮಿಸ್ ಮಾಡಿಲ್ಲ ಅನ್ನೋದು ಕ್ಲಾರಿಟಿಗೋಸ್ಕರ. ಓಕೆ. ರಿವೈಸ್ ಫಾರ್ಮುಲೆ. ಸ್ಪೆಂಡ್ ಟೈಮ್ ರಿವೈಸಿಂಗ್ ಇಂಪಾರ್ಟೆಂಟ್ ಫಾರ್ಮುಲೆ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಯೂಸ್ ಫ್ಲಾಶ್ ಕಾರ್ಡ್ಸ್ ಫಾರ್ ಕ್ವಿಕ್ ರೀಕಾಲ್. ಎಕ್ಸಾಂಪಲ್, F = ma, V = I, R = mc². ಈ ಥರ ಫಾರ್ಮುಲಾಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಜನರಲ್ ಫಾರ್ಮುಲಾಸ್. ಜನರಲ್ ಅಂತ ಯಾಕೆ ಕರಿತೀವಿ ಅಂದರೆ ಪದೇ ಯೂಸ್ ಮಾಡ್ತಾನೆ ಇರ್ತೀವಿ ಅದನ್ನು, ಅದಕ್ಕೆ. ನೆಕ್ಸ್ಟ್, ವಿತೌಟ್ ಆಲ್ ದಿ ಫಾರ್ಮುಲೆ ಆನ್ ಒನ್ ಶೀಟ್ ಆ್ಯಂಡ್ ರಿವ್ಯೂ ದೆಮ್ ಡೈಲಿ. ಅದನ್ನು ಡೈಲಿ ರಿವೈಸ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಮೆಮರೈಸ್ ಮಾಡ್ಕೊಳ್ಳೋದು ಫಾರ್ಮುಲಾಸ್ ಒಳ್ಳೆಯದು. ಓಕೆ. ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಕ್ಟೀಸ್. ಫೋಕಸ್ ಆನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಮಕ್ಕಳೇ ಮತ್ತೆ ಹೇಳ್ತಿದ್ದೀನಿ, ಫಿಸಿಕ್ಸಲ್ಲಿ ಅಂದಾಗ ಯಾವುದೇ ಒಂದು ಕಾನ್ಸೆಪ್ಟ್ಸ್ ಓದಿದ್ದೀರಾ ಅಂದ್ಕೊಳ್ಳಿ, ಅದು ನಮಗೆ ಆಗಿರಲಿ, ನಿಮಗೆ ಆಗಿರಲಿ, ಸೈಂಟಿಸ್ಟ್ಗಳಿಗಾಗಲಿ ಕ್ಲಾರಿಟಿ ಸಿಗೋದು ವೆನ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಓನ್ಲಿ. ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತದೆ, ಕಾನ್ಸೆಪ್ಟ್ಸ್ ಓದ್ತೀರಾ, ಕಲಿತೀರಾ, ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ. ವೆನ್ ಯು ಸಾಲ್ವ್ ದ ಪ್ರಾಬ್ಲಮ್ಸ್ ಕೆಲವು ಸಲ ಪಿಕ್ಚರೇ ಚೇಂಜ್ ಆಗಿಬಿಡುತ್ತೆ. ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡಿ ಟೆಸ್ಟ್ ಮಾಡಿ ನೋಡಿ. ಫಿಸಿಕ್ಸ್ ಈಸ್ ಆಲ್ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್. ಡೆಡಿಕೇಟ್ 3 to 4 hours ಡೈಲಿ ಟು ಸಾಲ್ವಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇದಕ್ಕೆ 3-4 ಅವರ್ ಕೊಟ್ಬಿಟ್ರೆ ಹೆಂಗೆ ಸರ್ ಅಂದರೆ, ಬರೀ ಫಿಸಿಕ್ಸ್ ಓದ್ತಿರ್ಬೇಕಲ್ಲ, ಆ ಟೈಮಲ್ಲಿ ಬೇಕಾದ್ರೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಫೋಕಸ್ ಆನ್ ಕೀ ಟಾಪಿಕ್ಸ್ ಲೈಕ್ ಕೈನೆಮ್ಯಾಟಿಕ್ಸ್, ವರ್ಕ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂದರೆ ಫಸ್ಟ್ ಇಯರ್ ಟಾಪಿಕ್ಸ್ ತೊಗೊಳ್ಳಿ, ಸೆಕೆಂಡ್ ಇಯರ್ ಟಾಪಿಕ್ಸ್ ತೊಗೊಳ್ಳಿ. ವರ್ಕ್ ಥ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, PYQs, ಟು ಫೆಮಿಲರೈಸ್ ಯುವರ್ ಸೆಲ್ಫ್ ವಿತ್ ಕ್ವಶನ್ ಪ್ಯಾಟ್ರನ್ಸ್ ಆ್ಯಂಡ್ ಡಿಫಿಕಲ್ಟಿ ಲೆವೆಲ್. ಕ್ವಶನ್ ಪೇಪರ್ಸ್ ನೋಡಿದಾಗಲೇ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಎಸ್ಪೆಷಲಿ ಬೋರ್ಡಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. PYQs ನೋಡ್ಕೊಳ್ಳಿ. ಸ್ಕೋರಿಂಗ್ ಪರ್ಪಸ್ ಆಗಿ ಅಂದರೆ ಕ್ವಶನ್ ಪೇಪರ್ಸ್ ನೋಡಿದ್ರೆ ಸಾಕು, ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು. MCQs ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್ ನಾಲೆಜ್. MCQs ಮಾಡಬೇಕು ಅಂದರೆ NCERT ಓದಲೇಬೇಕು. Practice conceptual questions. Apart from numerical problems, focus on conceptual questions from topics like optics, fluid mechanics and modern physics. Make sure you can explain derivations and theories clearly. ಡೆರಿವೇಷನ್ಸು ಮತ್ತು ಡೆರಿವೇಷನ್ಸ್ನಲ್ಲಿ ಎಕ್ಸ್ಪ್ಲೇಷನ್ ಕರೆಕ್ಟಾಗಿ ಕೊಡ್ತಿರಲ್ಲ, ಕ್ಲಾರಿಟಿ ನಿಮಗಿರಬೇಕು. ಡಯಾಗ್ರಾಮ್ ನೋಡಿಕೊಂಡೆ ಆನ್ಸರ್ ಮಾಡೋದನ್ನು ಕಲೀರಿ. ಮಾಕ್ ಟೆಸ್ಟ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದ್ನಲ್ಲ, ಟೇಕ್ ಫುಲ್ ಲೆಂತ್ ಮಾಕ್ ಟೆಸ್ಟ್, ಕಂಪ್ಲೀಟ್ ಫಿಸಿಕ್ಸ್ ಮಾಕ್ ಟೆಸ್ಟ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್, ಅನಲೈಸ್ ಯುವರ್ ಪರ್ಫಾರ್ಮೆನ್ಸ್. ಸೊ ಅದು ಯಾವ ರೀತಿ ಎಕ್ಸಾಮಲ್ಲಿ ಅಟೆಂಡ್ ಆಗ್ತಿದೆ ಅಂತ ಅದನ್ನು ಅನಲೈಸ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಟೆಸ್ಟ್ ತೊಗೊಂಡು ನಿಮ್ಮೇ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ.
ಎಲ್ಲಾದರೂ ವೀಕ್ ಇದೆ ಅನ್ನೋಲ್ವಾ, ಅವರಲ್ಲಿ ಪ್ರಿವಿಯಸ್ಲಿ ಹೇಳಿದೆ, ಅದನ್ನು ಫೋಕಸ್ ಮಾಡೋದು ಬೆಟರ್. ರಿವ್ಯೂ ಆ್ಯಂಡ್ ಫೋಕಸ್ ಆನ್ ಡಿರೈವೇಷನ್ಸ್. ಎಸ್, review important derivations. Physics often ask derivations in the exam. Review all important derivations. Kinetic energy theorem, energy theorem ಬರುತ್ತಲ್ಲ, laws of reflection, Faraday's law of induction. Focus on understanding the logic behind the derivation, not just memorizing the steps ಮಾತ್ರ ನೋಡ್ಕೊಂಡು ಹೋಗಿ ಮಾಡೋದಲ್ಲ, ಅದನ್ನು ಜಸ್ಟ್ ಇಂಪ್ಲಿಮೆಂಟು ಮಾಡಬೇಕು. ಅಡಿಷ್ನಲ್ ಟಿಪ್ಸ್ ಫಾರ್ ಫಿಸಿಕ್ಸ್ ರಿವಿಷನ್ಗೆ ಟೈಮ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟು. ಓದ್ತಾ ಇರ್ತೀರಾ ಡೆರಿವೇಷನ್ಸ್ ಓದ್ತಾ ಇರ್ತೀರಾ, ಒಂದು ಕಡೆಯಿಂದ ಮರ್ತೋಗ್ತಾ ಇರ್ತೀರಾ. ಸೊ ಅದು ಲಿಂಕ್ ಇದ್ದಂಗೆ, ಆ್ಯಕ್ಚುಲಿ ಚೈನ್ ಇದ್ದಂಗೆ. ಸ್ಟಾರ್ಟಿಂಗ್ ಚಾಪ್ಟರ್ಸ್ ಕನ್ಸಿಡರ್ ಮಾಡಿದ್ರೆ ಚಾರ್ಜಸ್ಸಲ್ಲಿ ಮತ್ತು ಪೊಟೆನ್ಷಿಯಲ್ವರೆಗೂ ಅದು ಲಿಂಕ್ ಇದ್ದಂಗೆ. ಆ ಡೆರಿವೇಷನ್ಸ್ ಎಲ್ಲ ಲಿಂಕೇನೆ. ಆ್ಯಕ್ಚುಲಿ ಚಾಪ್ಟರ್ ಸಪ್ರೇಟ್ ಮಾಡಿದ್ದಾರೆ, ಬಟ್ ಎಲ್ಲ ಒಂದೇ ಲಿಂಕಲ್ಲಿರುತ್ತೆ. ಆ ಲಿಂಕ್ನ ನೀವು ಹಿಡಿಬೇಕು. ಅದರಲ್ಲಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಡಿವೈಡ್ ಯುವರ್ ಡೇ ಇಂಟು ಡೆಡಿಕೇಟೆಡ್ ಸ್ಟಡಿ ಸ್ಲಾಟ್ಸ್, ಮಾರ್ನಿಂಗ್ ಫಾರ್ ಥಿಯರಿ, ಆಫ್ಟರ್ನೂನ್ ಫಾರ್ ಪ್ರಾಬ್ಲಮ್ಸ್ ಆ್ಯಂಡ್ ಈವ್ನಿಂಗ್ ಫಾರ್ ರಿವ್ಯೂ. ಈ ರೀತಿ ಡಿವೈಡ್ ಮಾಡ್ಕೊಂಡು ಹೋಗೋದು ಒಳ್ಳೆಯದೇ, ಎಸ್ಪೆಷಲಿ ಫಿಸಿಕ್ಸ್ಗಿದು. Set realistic daily goals, break down larger topics into manageable chunks, healthy breaks and focused study. Take regular short breaks, 5 to 10 minutes after every 45 to 50 minutes to study to refresh your mind. Avoid long breaks as it breaks the flow of study. ಅಂದರೆ ಓದ್ತಾ ಇರ್ತೀರಾ, ಬ್ರೇಕ್ ಏನಾದರೂ ಜಾಸ್ತಿ ತೊಗೊಂಡ್ರೆ ಕೆಲವು ಸಲ ಫುಲ್ ಬ್ರೇಕ್ ಆಗ್ಬಿಡುತ್ತೆ. ಯೂಶ್ವಲ್ ಆಗುತ್ತೆ. ಒಂದು 40-45 ಮಿನಿಟ್ಸ್ ಓದಿದ್ರೆ ಅಂದಮೇಲೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಸಾಕು. ನೆಕ್ಸ್ಟು ಓದ್ತೀರಾ, ನೆಕ್ಸ್ಟು ಸ್ವಲ್ಪ ಬ್ರೇಕ್ ಜಾಸ್ತಿನೇ ತೊಗೊಳ್ಳಿ. ಅಷ್ಟೊತ್ತಿಗೆ ಊಟ ಟೈಮೇ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಯೂಸ್ ವೀಡಿಯೋ ರಿಸೋರ್ಸಸ್. ಒಂದು ವೇಳೆ ನಿಮ್ಗೇನಾದರೂ ಓದೋಕ್ಕೆ ರಿಯಲಿ ಕಷ್ಟ ಆಗ್ತಿದೆ ಆ ಟೈಮಲ್ಲಿ ಅಂದಾಗ ಒಂದು ಸ್ವಲ್ಪ ಟೈಮ್ ಸ್ಲಾಟ್ ತೊಗೊಂಡು, ಯೂಶ್ವಲಿ ನಮ್ಮ ಪರೀಕ್ಷೆ ಚಾನಲಲ್ಲಿ ಎಲ್ಲ ಚಾಪ್ಟರ್ಸು ಎಲ್ಲ ಸಬ್ಜೆಕ್ಟ್ಸು ಮೇಜರ್ಲಿ ಸೈನ್ಸ್ ಸಬ್ಜೆಕ್ಟ್ಸ್ನ ಕವರ್ ಮಾಡಿದ್ದೀವಿ. ಸೊ ಅದನ್ನು ಒಂದು ಸೆಷನ್ನ ಕಂಪ್ಲೀಟ್ ಮಾಡಿ ಓದ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಡೌಟ್ಸ್ ಕೂಡ ಕ್ಲಾರಿಟಿ ಆಗುತ್ತೆ. ಕಮೆಂಟ್ ಬಾಕ್ಸಲ್ಲೂ ಮೆನ್ಷನ್ ಮಾಡ್ಬೋದು. ಇಫ್ ಪಾಸಿಬಲ್ ಸ್ಟಡಿ ವಿತ್ ಫ್ರೆಂಡ್ಸ್ ಟು ಡಿಸ್ಕಸ್ ಡಿಫಿಕಲ್ಟಿ ಕಾನ್ಸೆಪ್ಟ್ಸ್. ಇಲ್ಲಿ ನಾನು ಆದಷ್ಟು ಜಸ್ಟ್ ಡಿಸ್ಕಸ್ ಅಬೌಟ್ ಸಬ್ಜೆಕ್ಟೇ ಮಾಡ್ತೀನಿ ಅಂದರೆ ಮಾತ್ರ ಸಜೆಸ್ಟ್ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಮತ್ತೆ ಆಟ ಆಡ್ಕೊಂಡು ಇದ್ಬಿಟ್ಟು ಟೈಮ್ ಪಾಸ್ ಮಾಡ್ತೀನಿ ಅಂದರೆ ಹೋಗಬೇಡಿ. ಸ್ಟೇ ಪಾಸಿಟಿವ್ ಆಗಿರಬೇಕು. ಸ್ಟೇ ಕಾಮ್ ಆ್ಯಂಡ್ ಬಿಲೀವ್ ಇನ್ ಯುವರ್ ಪ್ರಿಪರೇಷನ್. ಕಾನ್ಫಿಡೆನ್ಸ್ ಪ್ಲೇಸ್ ಎ ಬಿಗ್ ರೋಲ್ ಇನ್ ಎಕ್ಸಾಮ್ ಪರ್ಫಾರ್ಮೆನ್ಸ್. ಸೊ ಎಕ್ಸಾಮ್ ಟೈಮಲ್ಲಿ ಯಾವ ರೀತಿ ಓದ್ತಿದ್ದೀನಿ, ಎಷ್ಟು ಕವರ್ ಮಾಡ್ತಿದ್ದೀನಿ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಿ ಫೋಕಸ್ಡ್ ಆನ್ ಟಾಪಿಕ್ಸ್, ಪ್ರಿಪರೇಷನ್ ಆ್ಯಂಡ್ ಏನೇ ಡೌಟ್ಸ್ ಬಂದವರು ಮತ್ತೆ ಚಾನಲ್ ಬಂದು ವೀಡಿಯೋ ನೋಡೋದು ಅಷ್ಟೇ. ಸ್ಯಾಂಪಲ್ ಡೈಲಿ ಪ್ಲ್ಯಾನ್ ಫಾರ್ ಡೇ 1 to 3 ಈ ರೀತಿ ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. 1 to 3ವರೆಗೂ ಇವೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ಅಪ್ ಟು ದ ಎಂಡ್ 9 PM. ಯೂಶ್ವಲಿ ಅದಾದಮೇಲೆ ಆದಷ್ಟು ಸ್ವಲ್ಪ ಬ್ರೇಕ್ ತೊಗೊಂಡು ನಿದ್ದೆ ಮಾಡೋದು ಬೆಟರು. ಇನ್ ಬಿಟ್ವೀನ್ ಜಾಸ್ತಿ ಫೋನ್ಸ್ ಅಂತೂ ನೋಡೋಕ್ಕೆ ಹೋಗಬೇಡಿ. ಮನೆಯವ್ರ ಜೊತೆ ಮಾತಾಡಿ ತಾಳ್ಮೆಯಿಂದ. ಓಕೆ, ನಿನ್ನ ಯಶಸ್ಸು ನಿನ್ನ ಶ್ರಮ ಮತ್ತು ತ್ಯಾಗದ ಫಲ. ಹಾರಾಟವನ್ನು ಮುಂದುವರಿಸಿ. ಯುವರ್ ಸಕ್ಸಸ್ ಇಸ್ ದ ರಿಸಲ್ಟ್ ಆಫ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಯಾಕ್ರಿಫೈಸ್ ದ ಕೀಪ್ ಸ್ಟ್ರೈವಿಂಗ್. ಏನು ಹೇಳೋ ಅವಶ್ಯಕತೆ ಇಲ್ಲ, ಆ ವರ್ಡ್ಸೇ ಹೇಳುತ್ತೆ. ಪ್ರತಿಯೊಂದು ನಿಮ್ಮ ಶ್ರಮಗೆ ಬೆಲೆ ಸಿಗುತ್ತೆ. ಒಳ್ಳೆ ಡಿಗ್ರಿ ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಫ್ರೆಂಡ್ ಸರ್ಕಲ್ ಚೆನ್ನಾಗಿರುತ್ತೆ. ಇಷ್ಟನ್ನೇ ಮೈಂಡ್ ಗ್ರೋ ಮಾಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಎಲ್ಲ ಓದಿ ಏನು ದಬ್ಬ ಹಾಕಿದ್ದಾರೆ, ಓದಿದ್ರೇ ಬೆಲೆ ಜಾಸ್ತಿ. ಸೊ ಮಕ್ಕಳೇ, ಇಷ್ಟು ಹೆಲ್ಪ್ ಆಗಿರುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ನಿಮ್ಮ ಲೋಕೇಶ್ ಆ್ಯಂಡ್ ದಿಸ್ ಇಸ್ ಅಬೌಟ್ ಥ್ಯಾಂಕ್ ಯು ಅಬೌಟ್ ಫಾರ್ PU ಸ್ಟೂಡೆಂಟ್ಸ್. ಯುವರ್ ಸಕ್ಸಸ್ ಈಸ್ ದ ರಿಸಲ್ಟ್ ಆಫ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಕೀಪ್ ಪುಷಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು.